ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತು ಏನಂತಂದರೆ ಇವತ್ತು ನಾನು ಟೆಕ್ ನ್ಯೂಸ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನ್ನ ಮೊದಲನೇ ಟೆಕ್ ನ್ಯೂಸ್ ಎಪಿಸೋಡ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬ ಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ವಿಡಿಯೋಗೆ ದಯವಿಟ್ಟು ವಿಡಿಯೋನ ನೋಡ್ತಾರೆ ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಮತ್ತು ನಾನು ಇವತ್ತು ಹೇಳೋಕ್ಕೋದ್ರೆ ಟೆಕ್ ನ್ಯೂಸು ಇಷ್ಟೇ ಫ್ರೆಂಡ್ಸ್. ನಮ್ಮ ಒಂದು ವಾಟ್ಸಪ್ ಏನಿದೆ, ಎಲ್ಲರೂ ಕೂಡ ವಾಟ್ಸಪ್ ಯೂಸ್ ಮಾಡ್ತೀರಾ ಅಂದ್ಕೊಳ್ತೀನಿ. ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅಂಥವ್ರು ಈ ವಿಡಿಯೋನ ಲೈಕ್ ಮಾಡಿ, ಓಕೆನಾ. ವಾಟ್ಸಪ್ ಏನಿದೆ, ಇವತ್ತು ವಾಟ್ಸಪ್ ಸ್ಟೇಟಸ್ನ ಒಂದು ಅಪ್ಡೇಟ್ನ ತಂದಿದ್ದಾರೆ. ಏನಂತ ಹೇಳಿದ್ರೆ ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಸ್ಟೇಟಸ್ನ ಇನ್ನು ಮುಂದೆ 30 ಸೆಕೆಂಡ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂತಂತ ಹೇಳಿದ್ರೆ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಈಗ ಬಂದಿರೋ ನಮ್ಮ ಒಂದು ಕೊರೋನಾ ವೈರಸ್ ಏನಿದೆ ಫ್ರೆಂಡ್ಸ್, ಆ ಒಂದು ಕೊರೋನಾ ವೈರಸ್ನ ನ್ಯೂಸ್ನ ನಾವು ಎಲ್ಲ ಕಡೆ ಶೇರ್ ಮಾಡ್ತೀವಿ. ಹೀಗಾಗಿ ವಾಟ್ಸಪ್ನವರ ಒಂದು ಸರ್ವರ್ ಏನಿದೆ, ಆ ಸರ್ವರ್ಗೆ ಇನ್ನೂ ಹೆಚ್ಚು ಡೇಟಾಗಳು ಬಂದು ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು, ಡೇಟಾ ಇನ್ಕ್ರೀಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಸರ್ವರ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 15 ಸೆಕೆಂಡ್ಸ್ ಮಾಡಿದ್ದಾರೆ. ಯಾಕಂದರೆ ಒಂದು ಸರ್ವರ್ ನಾವು ಈ ಥರ ವಾಟ್ಸಪ್ ಸ್ಟೇಟಸ್ನ ಜಾಸ್ತಿ ಹಾಕೋದಾಗಿರ್ಬೋದು, ಈ ರೀತಿ ಒಂದು ಜಾಸ್ತಿ ಶೇರ್ ಅನ್ನೋದು ಆದರೆ ವಾಟ್ಸಪ್ ಸರ್ವರ್ ಅದು ಹ್ಯಾಂಗ್ ಆಗುತ್ತೆ, ಮತ್ತು ಮುಂದೆ ನಾವು ಯಾರು ವಾಟ್ಸಪ್ಪನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಒಂದು ಸ್ಮಾಲ್ ಅಪ್ಡೇಟ್ನ ತಂದಿದ್ದಾರೆ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಿದೆ ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ ವೀಡಿಯೋಸ್ ವಾಚ್ ಮಾಡ್ತೀವಿ ನೋಡಿ, ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮ್ ಮತ್ತು ಯೂಟ್ಯೂಬ್ ಯಾವುದೇ ಆಗಿರಲಿ, ಈಗ ಅದರಲ್ಲೂ ಕೂಡ ಕ್ಲಾರಿಟಿನ ಡೌನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕಾರಣ ಇಷ್ಟೇ ಫ್ರೆಂಡ್ಸ್, ನಮ್ಮ ಇಂಡಿಯಾ ಲಾಕ್ಡೌನ್ ಆಗಿರೋದ್ರಿಂದ ಇಂಟರ್ನೆಟ್ ಸ್ಪೀಡ್ ಕೂಡ ಕಡಿಮೆ ಮಾಡಿದ್ದಾರೆ. ಮತ್ತು ಇಷ್ಟೇ ಫ್ರೆಂಡ್ಸ್, ಮತ್ತು ನೆಕ್ಸ್ಟು ಕ್ಲಾರಿಟಿ ಕೂಡ ಡೌನ್ ಆಗಿದೆ. ಯೂಟ್ಯೂಬ್ ಯಾರೆಲ್ಲ ನೋಡ್ತೀರಾ ಅವ್ರು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮಗೆ 480pಗಿಂತ ಜಾಸ್ತಿ ಕ್ಲಾರಿಟಿ ಸಿಗೋದಿಲ್ಲ. ಮತ್ತು ಯಾರು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅವರು ಕೂಡ 480pಲಿ ಅಪ್ಲೋಡ್ ಮಾಡಿ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ, ಕಡಿಮೆ ಬೇಗ ಅಪ್ಲೋಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಒಂದು ಟೆಕ್ ನ್ಯೂಸ್ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಿ ಇಂಟರ್ನೆಟ್ನ ಸ್ಪೀಡು ಡೌನ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ಕೂಡ ಇಂಡಿಯಾ ಲಾಕ್ಡೌನ್ ಆಗಿದೆ, ಮನೆಯಲ್ಲೇ ಇರ್ತಾರೆ. ಹೆಚ್ಚು ಒಂದು ಇಂಟರ್ನೆಟ್ನ ಯೂಸ್ ಮಾಡ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ತುಂಬ ತೊಂದರೆ ಆಗ್ತಿದೆ. ಕೆಲವೊಬ್ಬರಿಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಯಾರೆಲ್ಲ ಒಂದು ಗೌರ್ನಮೆಂಟ್ ಒಂದು ಯಾರೆಲ್ಲ ಬ್ಯಾಂಕ್ ಆಗಿರ್ಬೋದು, ಇನ್ನಿತರೆ ಖಾಸಗಿ ಕಂಪನಿಗಳಿಗೆ ಒಂದು ಇಂಟರ್ನೆಟ್ ಸ್ಪೀಡ್, ಆಟೋಮೆಟಿಕ್ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇಂಡಿಯಾ ಲಾಕ್ಡೌನ್ ಆಗಿರೋದ್ರಿಂದ ಇಂಟರ್ನೆಟ್ನ ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಅವ್ರಿಗೆ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಕಡಿಮೆ ಮಾಡಿದ್ದಾರೆ. ಹೇಗಂತ ಹೇಳಿದ್ರೆ ನೋಡ್ಬೋದು ಫ್ರೆಂಡ್ಸ್, ಒಂದು ಟವರ್ ಇರುತ್ತೆ ಅಂತ ಹೇಳ್ಕೊಳ್ಳಿ, ಆ ಒಂದು ಟವರ್ನಲ್ಲಿ 100 MB/s ಯೂಸ್ ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ಆ ಒಂದು 100 MB ಯೂಸ್ ಮಾಡೋವಂಥ ಒಬ್ಬ ಗ್ರಾಹಕ ಅಂತಂದರೆ ಒಬ್ಬ ಕಸ್ಟಮರು 10 ಜನ ಯೂಸ್ ಮಾಡ್ಬೋದು. ಆ ಒಂದು ಇಂಟರ್ನೆಟ್ 100 MB/s ಒಬ್ಬ ಯೂಸ್ ಮಾಡೋಕ್ಕೆ ಬದಲು 10 ಜನ ಯೂಸ್ ಮಾಡ್ತಾರೆ. ಅಂದರೆ ಒಬ್ಬರಿಗೆ 10 MB/s ಆಯಿತು. ಹಾಗೆಯೇ 100 ಜನ ಯೂಸ್ ಮಾಡಿದ್ರೆ 1 MB/s ಆಯಿತು. ಹೀಗೇ ಒಂದು ಇಂಟರ್ನೆಟ್ ಸ್ಪೀಡ್ ಕೂಡ ಕಡಿಮೆ ಮಾಡಿದ್ದಾರೆ. ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಇದು ನನ್ನ ಮೊಬೈಲ್ನ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಇದು ನಮ್ಮ ಒಂದು ಟವರ್ನ ಸಮಸ್ಯೆ ಆಗಿದೆ. ಇದು ಇನ್ನು ಮುಂದೆ ಸರಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ನಮ್ಮ ಒಂದು ಕೊರೋನಾ ಒಂದು ಏನು ಲಾಕ್ಡೌನ್ ಇದೆ, ಆ ಒಂದು ಲಾಕ್ಡೌನ್ ಮುಗಿದ ನಂತರ ವಾಟ್ಸಪ್ ಸ್ಟೇಟಸ್ ಕೂಡ 30 ಸೆಕೆಂಡ್ಸ್ ಮಾಡ್ತಾರೆ. ಮತ್ತು ಇನ್ನು ವೀಡಿಯೋಸ್ನೆಲ್ಲ ನೀವು HD+4K ನೋಡ್ಬೋದು. ಇಂಟರ್ನೆಟ್ ಸ್ಪೀಡ್ ಕೂಡ ಜಾಸ್ತಿ ಮಾಡ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕನ್ನಡದ ಹೊಸ ಟೆಕ್ನಾಲಜಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.